ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿ ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಯಾವುದೇ ತರಹದ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ನಿಂದ ಚುನಾವಣೆ ನಡೆಯಿತು. ಪುರಸಭೆ ಸದಸ್ಯರ ಸಂಖ್ಯಾಬಲ ಒಟ್ಟು 23. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರ ಸಂಖ್ಯಾಬಲ 9 ಮತ್ತು ಬಿಜೆಪಿ ಪಕ್ಷದ ಪುರಸಭೆಯ ಸದಸ್ಯರ ಸಂಖ್ಯಾಬಲ 10. ಬಂಡಾಯ ಪುರಸಭೆ ಸದಸ್ಯರ ಸಂಖ್ಯಾಬಲ 3. ಪುರಸಭೆ ಪಕ್ಷೇತರ ಸದಸ್ಯರ ಸಂಖ್ಯಾಬಲ 1. ಕಾಂಗ್ರೆಸ್ ಪಕ್ಷದಿಂದ ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಯಲ್ಲನಗೌಡ ಪಾಟೀಲ್ ಸಲ್ಲಿಸಿದ್ರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಶ್ರೀಮತಿ ಶೀಲಾ ರಾಜೇಶ್ ಬಾವಿಕಟ್ಟಿಯವರು ನಾಮಪತ್ರ ಸಲ್ಲಿಸಿದ್ರು. ಉಳಿದ ಯಾವುದೇ ಪಕ್ಷದ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದಾಗ ಇಂದು ಬಂಡಾಯ ಸದಸ್ಯರು ಮತ್ತು ಪಕ್ಷೇತರ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷದ ಶ್ರೀ ಯಲ್ಲನಗೌಡರು ಪಾಟೀಲ್ ಅವರು ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಪುರಸಭೆಯ ಉಪಾಧ್ಯಕ್ಷರಾಗಿ ಶ್ರೀಮತಿ ಶೀಲಾ ರಾಜೇಶ್ ಬಾವಿಕಟ್ಟಿಯವರು ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾಲಿಂಗಪುರದ ಹಾಗೂ ಸುತ್ತಮುತ್ತಲಿನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ 2023ರ ತೇರ್ದಾಳ್ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಸಿದ್ದು ಕೊಣ್ಣೂರ್ ಹಾಗೂ ಬಲವಂತಗೌಡ ಪಾಟೀಲ್, ಬಸವರಾಜ್ ರಾಯರ್, ಇನ್ನೂ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮಹಾಲಿಂಗಪುರ ನಗರದಲ್ಲಿ ಸಿಡಿಮದ್ದು ಸುಡುತ್ತಾ ಗುಲಾಲ್ ಎರಚುತ್ತಾ ವಾದ್ಯಗಳೊಂದಿಗೆ ಸಂಭ್ರಮಿಸಿದ್ರು. ಜಿಲ್ಲಾ ವರದಿಗಾರರು ರವಿ ದೊಡ್ವಾಡ್, JB ನ್ಯೂಸ್, ಮಹಾಲಿಂಗಪುರ.